ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ್. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿವಲಜೆ ವಿಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಜಾತ್ ತತ್ವವಿದಿರ್ನಜಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवतात् पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानगलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಎರಡನೆಯ ಸುಧಾಮೂಲ. ಇಲ್ಲಿಯವರೆಗೆ ಕನಸಿನಲ್ಲಿ ತೋರುವಂಥ ಪದಾರ್ಥಗಳ ವ್ಯಕ್ತಿ ಮತ್ತೆ ತಿರೋಧಾನ ಎರಡು ಭಗವಂತನಿಂದಲೇ ಆಗೋದು ಅಂತ ಬಂತು. ಇಲ್ಲಿ ವ್ಯಕ್ತಿ ಅನ್ನೋ ಶಬ್ದಕ್ಕೆ ಏನರ್ಥ, ತಿರೋಧಾನ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಹೇಳ್ತಾ ಈ ಅಧಿಕರಣದ ಮುಕ್ತಾಯವನ್ನು ಮಾಡ್ತಾ ಇದ್ದಾರೆ. ವ್ಯಕ್ತಿ ಅಂದ್ರೆ ನಮಗ್ ಗೊತ್ತಿರುವಂತೆ ಅಭಿವ್ಯಕ್ತಿ, ಹೊರಗೆ ತೋರೋದು ಅಂತ ಅರ್ಥ. ತಿರೋಧಾನ ಅಂದ್ರೆ ಮುಚ್ಚಿ ಹೋಗೋದು, ಅದು ಕಾಣಿಸ್ದೇ ಇರೋದು ಅಂತ ಅರ್ಥ. ಅದನ್ನ ಇಲ್ಲಿ ಶ್ಲೋಕದ ಮುಖಾಂತರ ಹೇಳ್ತಾ ಇದ್ದಾರೆ. ಸೃಷ್ಟ್ವೈವ ವಾಸನಾಭಿಶ್ಚ ಪ್ರಪಂಚಂ ಸ್ವಾಪ್ನಮೀಶ್ವರ. ಈಶ್ವರ ಪರಮಾತ್ಮ ಸ್ವಾಪ್ನಂ ಪ್ರಪಂಚಂ ಅಂದ್ರೆ ಕನಸಿನಲ್ಲಿ ತೋರುವಂತ ಏನು ಪದಾರ್ಥಗಳಿದೆ ಅದನ್ನ ವಾಸನಾಭಿಹಿ ಅಂದ್ರೆ ಸಂಸ್ಕಾರವನ್ನ ತಗೊಂಡು ಸೃಷ್ಟ್ವೈವ ಸೃಷ್ಟಿ ಮಾಡ್ತಾರೆ, ಅವನೇ ಮಾಡೋದು. ನಂತರ ಅದನ್ನೇ ವಾಸನಾ ಮಾತ್ರ ತಾಮ್ ನೀತ್ವ ಅದನ್ನ ಮತ್ತೆ ಸಂಸ್ಕಾರವಾಗಿ ತಗೊಂಬಂದು ನೆಲೆಸ್ತಾನೆ. ಅಂದ್ರೆ ಮಣ್ಣನ್ ತಗೊಂಡ ಒಬ್ಬ, ಮಣ್ಣನ್ ತಗೊಂಡು ಮಡಿಕೆ ಮಾಡ್ದ, ಮಡಿಕೆನ ಒಡೆದು ಹಾಕದ, ಮತ್ತದ್ ಮಣ್ಣಾಗ್ ಮತ್ತೆ ಅದೇ ರೂಪಕ್ಕೆ ತಂದಿಟ್ಟ. ಆತರ ಇಲ್ಲಿ ಸಂಸ್ಕಾರದಿಂದ ಆನೆಯನ್ನ ಸೃಷ್ಟಿ ಮಾಡ್ದ, ಆಮೇಲೆ ಆನೆಯನ್ನ ನಾಶ ಮಾಡೋದು ಅಂದೇನು, ಆನೆಯನ್ನ ಮತ್ತೆ ಸಂಸ್ಕಾರವಾಗಿ ಮತ್ತೆ ಅದೇ ಜೀವನದಲ್ಲಿ ಇಟ್ಟ ಒಳಗಡೆ ಅಷ್ಟೆ. ಇದನ್ನ ಅಂತರ್ಧಾಪಯತಿ, ಅಂತರ್ಧಾಪಯತಿ ಅಂದ್ರೆ ನಮಗ್ ಕಾಣಿಸ್ತಾ ಇರೋ ಹಾಗೆ ಅವನು ಮಾಡ್ತಾನೆ. ಅದರ್ಶನಂ ಗಮಯತಿ, ಯಾರು ಅಜಹ ಅಂದ್ರೆ ಯಾರಿಗೆ ಹುಟ್ಟಿಲ್ಲ ಅಂತ ಪರಮಾತ್ಮ. ಇಲ್ಲಿ ಏವ ಅಂತ ಹಾಕಿದ್ದಾರೆ. ಇದು ಮುಂದೆ ಸುಧಾ ಮೂಲಕ್ ಬರ್ತಾ ಇದೀನಿ. ಏವ ಶಬ್ದೇನ ಆರೋಪಂ ವಾರಯತಿ ಅಂತ. ಆರೋಪ ಅಂದ್ರೆ ಭ್ರಮೆ ಅಂತ ಅರ್ಥ.
ಇದು ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ಅಂತ ಮೆಸೇಜ್ ಹಾಕ್ತಾ ಇದ್ದಾರೆ. ಆರೋಪ ಅಂತ ಒಂದು ಶಬ್ದ ಬಂತು. ಆರೋಪ ಅಂದ್ರೆ ಏನರ್ಥ? ಆರೋಪ ಅಂತಂದ್ರೆ ಭ್ರಮೆ ಅಂತ ಅರ್ಥ. ಸೃಷ್ಟ್ವೈವ ಅಂದ್ರೆ ಪರಮಾತ್ಮ ತಾನು ಈ ಕನಸಿನಲ್ಲಿ ಪದಾರ್ಥವನ್ನ ಸೃಷ್ಟಿ ಮಾಡ್ತಾನೆ, ಕನಸಿನಲ್ಲಿ ನಿಜವಾಗಿ ನಾವು ಪದಾರ್ಥಗಳನ್ನ ನೋಡ್ತೀವಿ, ಇದೆಲ್ಲ ಒಂದು ಭ್ರಮೆ. ಆ ಜ್ಞಾನ ಬರೋದು ಭ್ರಮೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದು ಭ್ರಮೆಯಲ್ಲ ಅಂತ ತಿಳಿಸ್ಲಿಕ್ಕೆ ಏವ, ಅವನೇ ಸೃಷ್ಟಿ ಮಾಡ್ತಾನೆ, ಅದು ಸತ್ಯ ಅಂತ ತಿಳಿಸ್ಲಿಕ್ಕೆ ಏವ ಅಂತ ಶಬ್ದವನ್ನ ಹಾಕಿದ್ದಾರೆ. ಇನ್ನು ಬರೀ ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಜೀವರಿಗೆ ತೋರಿಸ್ತಾನೆ ಅಂತಾನೂ ತಗೊಳ್ಬೇಕು. ಅದನ್ನು ನಾವು ಆ ಶ್ಲೋಕದಲ್ಲಿ ಸೇರಿಸ್ಕೊಳ್ಬೇಕು. ಹಾಗಾದ್ರೆ ಸೃಷ್ಟ್ವ, ದರ್ಶಯಿತ್ವ, ನೀತ್ವ ಅಂತ 3 ಶಬ್ದ. ಸೃಷ್ಟ್ವ ಅಂದ್ರೆ ಸೃಷ್ಟಿ ಮಾಡೋದು, ಆಮೇಲೆ ದರ್ಶಯಿತ್ವ ಅಂದ್ರೆ ಆ ಪದಾರ್ಥಗಳನ್ನ ಜೀವ ನೋಡೋ ಹಾಗೆ ಮಾಡೋದು, ಆಮೇಲೆ ನೀತ್ವ ಅಂದ್ರೆ ಮತ್ತೆ ಅದನ್ನ ಸಂಸ್ಕಾರವಾಗಿ ಸೇರಿಸ್ಕೊಡೋದು, ಅಂದ್ರೆ ಅದನ್ನ ಆದರ್ಶನ, ಅದು ಕಾಣಿಸ್ತಾ ಇರೋ ಹಾಗೆ ಮಾಡೋದು. ಈ 3 ಕೆಲಸ. ನೀತ್ವ ಅಂತ ಶಬ್ದ. ನೀತ್ವ ಅಂದ್ರೆ ಯದ್ಯಪಿ ಕೊಂಡೊಯ್ಯೋದು ಅಂತ. ನಮ್ ಜೊತೆಗೆ ಇದು ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಾ ಇದೆ. ಇದು ಪುರುಷೋತ್ತಮ್ ಅಂತ ಹಾಕ್ತಾ ಇದಾರೆ ಹೆಸರು, ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ನೀತ್ವ ಅನ್ನೋ ಶಬ್ದಕ್ಕೆ ಏನರ್ಥ? ಕೃತ್ವ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಅಂದ್ರೆ ಸಂಸ್ಕಾರವನ್ನಾಗಿ ಅವನು ತಾನು ಮಾಡ್ತಾನೆ ಮತ್ತೆ ಅಂತ. ನೀತ್ವ ಅಂದ್ರೆ ತಗೊಂಡೋಗೋದು ಅಂತ ಅರ್ಥ ಅಲ್ಲ ನೀತ್ವ ಅನ್ನೋ ಶಬ್ದಕ್ಕೆ. ಈಗ ನಾವು ಗ್ರಾಮಂ ನಯತಿ, ಪುಸ್ತಕಂ ನಯತಿ ಅಂತ ಇಟ್ಕೊಳ್ಳಿ. ಪುಸ್ತಕವನ್ನ ತಗೊಂಡು ಹೋಗ್ತಾನೆ ಅಂತ. ನಯತಿ ಅನ್ನೋ ಶಬ್ದ ತಗೊಂಡು ಹೋಗೋ ಅನ್ನೋ ಅರ್ಥದಲ್ಲಿ ಇರುತ್ತೆ. ಅಜಾಂ ಗ್ರಾಮಂ ನಯತಿ ಅಂದ್ರೆ ಈ ಕುರಿಯನ್ನ ಯಾರು ಕಾಯ್ತಾರೆ ಅಂತವ್ರೆಲ್ಲ ಕುರಿಯನ್ನ ತಾವು ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವಾಗ ಆಡು, ಅಜ ಅಂದ್ರೆ ಆಡು, ಆ ಆಡನ್ನ ಏನ್ ಮಾಡ್ತಾ ಇದ್ದಾರೆ? ತಾವು ತಮ್ಮ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಜಾಂ ಗ್ರಾಮಂ ನಯತಿ ಅಂತ. ಆಗ ನಯತಿ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಈ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ಇಲ್ಲಿ ಏನ್ ವಿಶೇಷ ಅಂದ್ರೆ ಅಜಾಂ ಗ್ರಾಮಂ ನಯತಿ, ಆಡನ್ನ ತಮ್ಮ ಊರಿಗೆ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಅನ್ಬೇಕಾದ್ರೆ 2 ಶಬ್ದ ಒಂದೇ ವಿಭಕ್ತಿಯಲ್ಲಿ ಬಳಸ್ತಾರೆ, ದ್ವಿತೀಯ ವಿಭಕ್ತಿ. ಅಂದ್ರೆ ಅಜಾಂ ಅಂದ್ರೆ ಆಡನ್ನು, ಗ್ರಾಮಂ ಹಳ್ಳಿಯನ್ನು, ನಯತಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ವಸ್ತುತಃ ಆಡನ್ನ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಹಳ್ಳಿಗೆ ಅಂತ ಹೇಳಿದ್ಮೇಲೆ ಗ್ರಾಮಸ್ಯ ಅಂತ ಆಗ್ಬೇಕಲ್ಲಿ ಆ ಶಬ್ದ. ಹಾಗೆ ಷಷ್ಠಿ ವಿಭಕ್ತಿ ರಾಮಸ್ಯ ಅಂತ ಹೇಳ್ತೀವಿ. ರಾಮಸ್ಯ ಅಂದ್ರೆ ರಾಮನಿಗೆ, ರಾಮಂ ಅಂದ್ರೆ ರಾಮನನ್ನು ಅಂತ ಅರ್ಥ ಹೇಳ್ತೀವಿ. ಅದೇ ರೀತಿ ಗ್ರಾಮಂ ಅಂದ್ರೆ ಗ್ರಾಮವನ್ನು, ಗ್ರಾಮಸ್ಯ ಅಂದ್ರೆ ಗ್ರಾಮಕ್ಕೆ. ಹಾಗಾದ್ರೆ ಆಡನ್ನು, ಅಜಾಂ ಆಡನ್ನು, ಗ್ರಾಮಸ್ಯ ಗ್ರಾಮಕ್ಕೆ, ನಯತಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬೇಕು. ಅದೇ ಗ್ರಾಮಂ ಅಂತಾನೆ ಬಳಸ್ಬೇಕು, ಅದು ವ್ಯಾಕರಣದ ಒಂದು ನಿಯಮ. ಹಾಗೆ ಇಲ್ಲಿ ನೀತ್ವ ಅಂತ ಶಬ್ದ ಬಳಸಿದ್ದಾರೆ. ನೀತ್ವ ಅಂದ್ರೆ ಕರ್ಕೊಂಡು ಹೋಗೋದು ಅಂತ ಅರ್ಥ. ಇಲ್ಲಿ ವಾಸನ ಮಾತ್ರತಾಂ ತಸ್ಯ ನೀತ್ವ, ತಸ್ಯ ಅಂತ ಇರಬಾರ್ದು, ತಮ್ ಅಂತ ಆಗ್ಬೇಕು ಅಂತ ಒಂದು ವ್ಯಾಕರಣದ ಪ್ರಕಾರ ಆಕ್ಷೇಪ. ಅದಕ್ಕೇನು ಉತ್ತರ? ಇಲ್ಲ, ನೀತ್ವ ಅನ್ನೋದಕ್ಕೆ ಬೇರೆನೆ ಅರ್ಥ. ನೀತ್ವ ಅಂದ್ರೆ ಮಾಡೋದು ಅಂತ ಅರ್ಥ, ಕರ್ಕೊಂಡು ಹೋಗೋದು ಅಂತ ಅರ್ಥ ಅಲ್ಲ. ಆದ್ರಿಂದ ಮತ್ತೆ ಸಂಸ್ಕಾರವನ್ನಾಗಿ ಆ ಪರಮಾತ್ಮ ನಮಗೆ ಕಾಣದೇ ಇರೋ ರೀತಿಯಲ್ಲಿ ಮಾಡ್ತಾನೆ. ಸೃಷ್ಟಿ ಮಾಡಿ ಸಂಸ್ಕಾರದಿಂದ ಮತ್ತೆ ಆ ಪದಾರ್ಥ ಸಂಸ್ಕಾರದಲ್ಲಿ ಸೇರಿಸ್ಬಿಡ್ತಾನೆ, ಅದೇ ಅದನ್ನ ನಾಶ ಮಾಡ್ತಾನೆ ಅಂತ ಅರ್ಥ. ಇನ್ನು ಅಂತರ್ಧಾಪಯತಿ ಅಂತ ಶಬ್ದ ಬಂತು. ಅಂತರ್ಧಾಪಯತಿ ಅಂದ್ರೆ ಆದರ್ಶನಂ ಗಮಯತಿ, ನಮಗೆ ನೋಡ್ದೇ ಇರೋ ತರ ಮಾಡ್ತಾನೆ. ತಸ್ಯ ಅಥವಾ ತಸ್ಯ ಅಂದ್ರೆ ಏನರ್ಥ? ಇನ್ನೊಂದು ಅರ್ಥ ಹೇಳ್ತಾರೆ. ತಸ್ಯ ಅಂದ್ರೆ ಅಲ್ಲಿ ಸ್ವಾಪ್ನ ಪದಾರ್ಥ ಅಂತ ಅರ್ಥ ಅಲ್ಲ. ತಸ್ಯ ಅಂದ್ರೆ ಜೀವ, ಜೀವನ ಸಂಸ್ಕಾರ ತಗೊಂಡು ಅವನು ಸ್ವಾಪ್ನ ಪದಾರ್ಥವನ್ನ ಸೃಷ್ಟಿ ಮಾಡ್ತಾನೆ, ತೋರಿಸ್ತಾನೆ, ಅಂತರ್ಧಾನ ಮಾಡೋ ತರ ಮಾಡ್ತಾನೆ. ಅಥವಾ ಆ ಜೀವನಿಗೆ ಕಾಣದೇ ಇರೋ ತರ ಮಾಡ್ತಾನೆ ಅಂತ. ತಸ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಒಟ್ಟು 3 ಅರ್ಥ ತಗೊಳ್ಬಹುದು. ಒಂದು, ತಸ್ಯ ಅಂತ ಇರೋ ಶಬ್ದಕ್ಕೆ ಅದು ತಸ್ಯ ಅಂದ್ರೆ ಸರ್ವನಾಮ ಶಬ್ದ ಅಂತ. ತಸ್ಯ ಅಂದ್ರೆ ಅವನಿಗೆ ಅಂತ ಹೇಳಿ. ಅವನಿಗೆ ಅಂತ ಯಾರು ಆಗ್ಬೋದು, ನಾವು ಆಗ್ಬೋದು, ನೀವು ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು ತಸ್ಯ. ಅದಕ್ಕೆ ಈ ಸರ್ವನಾಮ ಶಬ್ದಕ್ಕೆ ಏನ್ ಅರ್ಥ ಹೇಳ್ಬೇಕು? ಎಲ್ಲಾ ಪದಾರ್ಥ ತಗೊಳ್ಬಹುದು. ಯಾವ್ದನ್ನ ತಗೊಳ್ಬೇಕು ಅಂದ್ರೆ ಅದಕ್ಕೆ ತಸ್ಯ ಅಂತಂದ್ರೆ ಇಲ್ಲಿ ಒಂದ ಜೀವನಿಗೆ ಅಂತ ಅರ್ಥ, ಒಂದ ಆ ತಸ್ಯ ಆ ಜೀವನಿಗೆ ಅಂತ ಒಂದ್ ಅರ್ಥ ಮಾಡುದು, ಇನ್ನೊಂದು ಆ ಸ್ವಪ್ನದಲ್ಲಿ ತೋರುವಂತಹ ಪದಾರ್ಥಗಳು ಅಂತ ಅರ್ಥ. ಒಂದ ಪದಾರ್ಥಗಳನ್ನ ಸಂಸ್ಕಾರವನ್ನಾಗಿ ಮತ್ತೆ ಮಾಡ್ತಾನೆ ಅಂತ ಅರ್ಥ, ಅಥವಾ ಸಂಸ್ಕಾರವನ್ನಾಗಿ ಮಾಡಿ ಜೀವನಿಗೆ ತೋರಿಸ್ತಾನೆ ಅಂತ ಅರ್ಥ ಅಂತ. ಈ ರೀತಿ ವ್ಯಾಕರಣದ ವಿಚಾರ. ಅಲ್ಲಿ ತಸ್ಯ ಅಂತ ಆಗಬಾರ್ದಿತ್ತು, ತಮ್ ಅಂತ ದ್ವಿತೀಯ ವಿಭಕ್ತಿ ಬರಬೇಕಾಗಿತ್ತು ಅಂತ ಈ ದೃಷ್ಟಿಯಲ್ಲಿ ಅದನ್ನ ಹಾಕಿದ್ದಾರೆ. ನಿಮಗೆ ಅಜಾಂ ಗ್ರಾಮಂ ಅನಯತ್ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಎಲ್ಲಿಂದ್ರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯನ್ನ ಗಮನಿಸಿ. ವಂಶಪಲ್ಲಿ ಅಂತ ಇರುತ್ತೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿ. ಅಲ್ಲಿ 2ನೇ ಲೈನ್ ಗಮನಿಸಿ. ನಯತೇಹೇ ಪ್ರಾಪಣಾರ್ಥತ್ವೇ ದ್ವಾರಕಾಂ ಅನಯತ್ ಬಂಧೂನ್ ಅಜಾಂ ಗ್ರಾಮಂ ಅನಯತ್ ಅಂತ. ದ್ವಾರಕಾಂ ಅನಯತ್ ಬಂಧೂನ್, ದ್ವಾರಕೆಗೆ ತನ್ನ ಬಂಧುಗಳನ್ನ ಕರ್ಕೊಂಡು ಹೊರಟ
ಅಂತ ಒಂದು ವಾಕ್ಯ ಬಂತು, ಸಂಸ್ಕೃತದ ವಾಕ್ಯ. ಈ ದ್ವಾರಕಾಂ ಅನಯತ್ ಬಂಧೂನ್, ಬಂಧುಗಳನ್ನು ದ್ವಾರಕೆಗೆ ಕರ್ಕೊಂಡು ಹೋದ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಯಥಾವತ್ತಾಗಿ ಹಾಗೇ ಅರ್ಥ ಹೇಳಿದ್ರೆ ದ್ವಾರಕೆಗೆ ಅಂತ ಅರ್ಥ ಬರಲ್ಲ. ಹೇಗ್ ಬರುತ್ತೆ? ಬಂಧುಗಳನ್ನು, ದ್ವಾರಕೆಯನ್ನು ಅನಯತ್ ಕರ್ಕೊಂಡು ಹೋದ. ದ್ವಾರಕೆಯನ್ನು ಕರ್ಕೊಂಡು ಹೋಗೋದೇನು? ದ್ವಾರಕೆಗೆ ಈ ಬಂಧುಗಳನ್ನು ಕರ್ಕೊಂಡು ಹೋಗಿತ್ತು ಅಂತ ಅರ್ಥ. ಮತ್ ಇದು ಸರಿ ಅಲ್ವಲ್ಲ ಅಂದ್ರೆ ಅದು ವ್ಯಾಕರಣದ ಪ್ರಕಾರ ಹಾಗೆ. ಅನಯತ್ ನಯನ ಅಂದ್ರೆ ಕರ್ಕೊಂಡು ಹೋಗೋದು ಅನ್ನೋ ಅರ್ಥದಲ್ಲಿ ಧಾತು ಆ ಒಂದು ಕ್ರಿಯಾಪದ ಬಳಸಿದ್ರೆ ಅಂತ ಸಂದರ್ಭದಲ್ಲಿ ಒಂದೇ ವಿಭಕ್ತಿ, ಎರಡನೇ ದ್ವಿತೀಯ ವಿಭಕ್ತಿಯನ್ನು ಬಳಸ್ಬೇಕು. ಅನ್ನು ಅನ್ನೋ ಅರ್ಥವನ್ನ ಕೊಡುವಂತ ಎರಡು ಶಬ್ದ, ದ್ವಾರಕೆಯನ್ನು ಬಂಧುಗಳನ್ನು ಅಂತ. ವಸ್ತುತಃ ಏನಂದ್ರೆ ದ್ವಾರಕೆಗೆ ಅಂತಾನೆ ಅರ್ಥ ಅದಕ್ಕೆ, ದ್ವಾರಕೆಯನ್ನು ಅನ್ನೋ ರೀತಿಯಲ್ಲಿ ವಿಭಕ್ತಿ ಬಂದಿದೆ, ಅದು ವ್ಯಾಕರಣದ ಪ್ರಕಾರ. ಅಥವಾ ಅಜಾಂ ಗ್ರಾಮಂ ಅನಯತ್ ಅಂತ ಮುಂದೆ ಅಲ್ಲಿ ಟಿಪ್ಪಣಿಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ಆಡನ್ನು ಗ್ರಾಮಕ್ಕೆ ಕರ್ಕೊಂಡು ಹೋದ ಅಂತ, ಕರ್ಕೊಂಡು ಹೋಗಿದ್ದ ಯಾವಲ ಹಿಂದಕ್ಕೆ, ಅದನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಅದೊಂದು ಉದಾಹರಣೆನ ಗಮನಿಸಬೇಕು. ಇನ್ ಮಿಕ್ಕಿದೆಲ್ಲ ವಿಶೇಷ ಬಂದಾಗಿದೆ, ಹೇಳಾಗಿದೆ. ಇದಾಗಿ ಇಲ್ಲಿಗೆ ಪರಾಭಿಧ್ಯಾನಾಧಿಕರಣ ಮುಕ್ತಾಯ ಆಯ್ತು. ಈ ಸಂಧ್ಯಾಧಿಕರಣ ಆಯ್ತು, ಪರಾಭಿಧ್ಯಾನಾಧಿಕರಣ ಆಯ್ತು. ಇನ್ನು ಮುಂದಿನ ಅಧಿಕರಣಕ್ಕೆ ನಾವು ಬರ್ತಾ ಇದೀವಿ. ಮುಂದಿನ ಅಧಿಕರಣ ಒಟ್ಟು 3 ಅಧಿಕರಣದ ಬಗ್ಗೆ ಮಾತಾಡ್ತಾರೆ. 3 ಅಧಿಕರಣ: ಸುಷುಪ್ತಿ ಅಧಿಕರಣ, ಬೋಧ ಅಧಿಕರಣ, ಮೋಹ ಅಧಿಕರಣ ಅಂತ. ಆ ಹೆಡ್ಲೈನ್ ನೋಡ್ಬೋದು ನೀವು, ಅಲ್ಲಿ ಕೊಟ್ಟಿದ್ದಾರೆ. 3 ಅಧಿಕರಣಗಳನ್ನ ಒಟ್ಟಿಗೆ ಒಂದ್ 5 ಲೈನಲ್ಲಿ ಮುಗಿಸ್ಬಿಡ್ತಾರೆ. ಎಷ್ಟು ಬೇಗ ಸಂಧ್ಯಾಧಿಕರಣ 1 ಅಧಿಕರಣ ಆಗ್ಲಿಕ್ಕೆ ಎಷ್ಟು ದಿವಸ, ಪರಾಭಿಧ್ಯಾನಾಧಿಕರಣ ಒಂದ್ 2-3 ದಿವಸ, ಈ ಸುಷುಪ್ತಿ ಬೋಧ ಮೋಹಾಧಿಕರಣ 1 ದಿವಸ, ಹಾಗಿದೆ. ಅಷ್ಟು ಬೇಗ ಮುಗ್ದೋಗುತ್ತೆ 3 ಅಧಿಕರಣ. ಚಿಕ್ಕದ್ದು ಇದೆ, ಹಾಗೆ ತುಂಬಾ ದೊಡ್ಡ ವಿಷಯಗಳು ಇದೆ. ಈ ಸುಷುಪ್ತಿ ಬೋಧ ಮೋಹ ಅಂದ್ರೆ ಜೀವನಿಗೆ ಇರುವಂತಹ 4 ಅವಸ್ಥೆ. ಒಂದು, ಎಚ್ಚರದಲ್ಲಿ ಇರ್ತೀವಿ ಬೆಳಗ್ಗೆ, ನಿದ್ರೆ ಮಾಡಿದಾಗ ಕನಸು ಬಂದ್ರೆ ಅದು ಕನಸಿನ ಸ್ವಪ್ನಾವಸ್ಥೆ. ಇನ್ನು ತುಂಬಾ ನಿದ್ರೆ ಬಂತು, ಕನಸು ಬರ್ತಾ ಇಲ್ಲ ಅಂದ್ರೆ ಗಾಢ ನಿದ್ರಾವಸ್ಥೆ. ಅದಕ್ಕೇನ್ ಹೆಸರು? ಸುಷುಪ್ತಿ ಅಂತ ಹೆಸರು. ಅಥವಾ ಸುಪ್ತಿ, ಸುಷುಪ್ತಿ, ಗಾಢ ನಿದ್ರೆ, ಇವೆಲ್ಲ ಒಂದೇ ಶಬ್ದ, ಒಂದೇ ಅರ್ಥವನ್ನ ಕೊಡುವಂಥದ್ದು. ಇನ್ನು ಬೋಧ, ಬೋಧ ಅಂದ್ರೆ ಎಚ್ಚರ, ಬೋಧಾವಸ್ಥೆ, ಜಾಗ್ರದ ಅವಸ್ಥೆ, ಎಚ್ಚರದ ಅವಸ್ಥೆ, ಇದೆಲ್ಲ ಒಂದೇ ಪರ್ಯಾಯ ಶಬ್ದ. ಮೋಹಾವಸ್ಥೆ ಅಂತ, ಮೋಹಾವಸ್ಥೆ ಅಂತ ಅದರ ಮೂರ್ಛೆ ತಪ್ಪಿ ಬೀಳೋದಿದೆಯಲ್ಲ, ಅದು ಮೋಹಾವಸ್ಥೆ, ಅದು ಒಂದು ಅವಸ್ಥೆ ಇದೆ. ಈ ರೀತಿ ಸ್ವಪ್ನಾವಸ್ಥೆ ಬಗ್ಗೆ ಹೇಳಿ, ಈಗ ಸುಷುಪ್ತಿ ಅವಸ್ಥೆಯ ಬಗ್ಗೆ, ಮತ್ತೆ ಎಚ್ಚರ ಜಾಗ್ರದ ಅವಸ್ಥೆಯ ಬಗ್ಗೆ, ಮತ್ತೆ ಮೂರ್ಛಾವಸ್ಥೆಯ ಬಗ್ಗೆ ಒಂದು ವಿಷಯ ಹೇಳ್ತಾರೆ. ಅದನ್ನ ಈಗ ಈ ಅಧಿಕರಣದಲ್ಲಿ ನೋಡ್ತೀವಿ. ಇದನ್ನ ನೀವು ಈ ಅಧಿಕರಣ ಕೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಮೊದಲಿಗೆ ಒಂದಿಷ್ಟು ಪಾಠ ಆಗಿದೆ, ಎಲ್ಲಾ ಅಧಿಕರಣದ ಅರ್ಥ ಹೇಳಿದ್ದೀನಿ. ಅದು ಎಲ್ಲಿದೆ? ಸಂಧ್ಯಾಧಿಕರಣ ಸ್ಟಾರ್ಟ್ ಆಗ್ಬೇಕಲ್ಲ, ಅದರ ಹಿಂದೆ ಒಂದಿಷ್ಟು ಶ್ಲೋಕಗಳು ಬಂದಿದೆ, ನ್ಯಾಯಮಾಲ ಅಂತ ಕರೀತಾರೆ. ಮೊನ್ನೆನೂ ಹಾಕಿದ್ರು. ಆ ನ್ಯಾಯಮಾಲಾ ಶ್ಲೋಕ ಏನಿದೆ ಅದರಲ್ಲಿ ಇದೆಲ್ಲ ಒಂದ್ಸಲ ಹೇಳಾಗೋಗಿದೆ, ಏನೇನ್ ಬರುತ್ತೆ ಈ ಪಾದದಲ್ಲಿ, ಮುಂದೆ ಏನೇನ್ ವಿಷಯ ಬರುತ್ತೆ ಅಂತ ಒಂದಿಷ್ಟು ಆ ಶ್ಲೋಕ ವಿವರಣೆ ಮಾಡ್ತಾ ಸಂಪೂರ್ಣ ಹೇಳಾಗಿದೆ. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಮತ್ತೆ ಬೇರೆ ಬೇರೆ ಶ್ಲೋಕಗಳು, ಪುರಾಣದ ವಾಕ್ಯಗಳು, ಏನ್ ಪ್ರಶ್ನೆ ಏನ್ ಉತ್ತರ ಎಲ್ಲ ಆ ರೆಕಾರ್ಡ್ ಆಗೋಗಿದೆ, ಅದು ಬಂದಾಗೋಗಿದೆ ಪಾಠ. ಹಾಗಾಗಿ ಅದನ್ನ ಇಲ್ಲಿ ವಿಸ್ತಾರವಾಗಿ ನಾ ಹೇಳ್ತಾ ಇಲ್ಲ. ಇಲ್ಲಿ ಕೇವಲ ಸುಧಾಕ್ ಏನಿದೆ ಅಷ್ಟು ಭಾಗ ಮತ್ತೆ ಟಿಪ್ಪಣಿಲಿ ಬಂದ ವಿಚಾರ ಹೇಳ್ತಾ ಹೋಗಿದ್ದೀನಿ. ಆದ್ರೆ ಅಲ್ಲಿ ತುಂಬಾ ವಿವರಣೆ ಮಾಡಿದ್ದಿದೆ, ಅದನ್ನೊಮ್ಮೆ ಗಮನಿಸಿ. ಆಗ ನಮ್ಗೆ ಅದಕ್ಕೂ ಇದಕ್ಕೂ ತುಂಬಾ ಲಿಂಕ್ ಇದೆ, ತುಂಬಾ ಚೆನ್ನಾಗಿ ಇನ್ನೂ ಅರ್ಥ ಆಗುತ್ತೆ. ಈಗ ಬೇರೆಯವ್ರು ಏನ್ ಅರ್ಥ ಮಾಡಿದಾರೆ ನೋಡೋಣ. ಸುಷುಪ್ತಿ ಅವಸ್ಥೆ, ಬೋಧ, ಎಚ್ಚರದ ಅವಸ್ಥೆ, ಮೋಹಾವಸ್ಥೆ, ಮೂರ್ಛಾವಸ್ಥೆ, ಇದಕ್ಕೆ ಹೇಳುವಂತಹ ಸೂತ್ರಗಳಿಗೆ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಜೀವ ಪರಮಾತ್ಮ ಒಂದೇ ಅಂತ ಹೇಳಿದ್ದಾರೆ ಅಂತ ಅರ್ಥ ಮಾಡಿದ್ದಾರೆ. ಈ ಅದ್ವೈತ ದರ್ಶನದವ್ರು ಹೇಗೆ ಅಂದ್ರೆ, ಅವ್ರು ಯಾವ ಸೂತ್ರ ಸಿಕ್ಕಿದ್ರು ಆ ಸೂತ್ರದಲ್ಲಿ ಅವರು ಜೀವ ಬ್ರಹ್ಮ ಐಕ್ಯ, ಜೀವನಿಗೂ ಬ್ರಹ್ಮನಿಗೂ ಐಕ್ಯ ಇದೆ, ಅವರಿಬ್ರು ಒಂದೇ ಅಂತ ಹೇಳೋ ತರ ಅವರು ಅರ್ಥ ಬರೀತಾರೆ. ಯಾಕೆಂದ್ರೆ ಇಡೀ ವೇದಶಾಸ್ತ್ರ ಅವರ ಪ್ರಕಾರ ಯಾಕೆ ಹೊರಟಿದೆ, ಜೀವ ಪರಮಾತ್ಮ ಒಂದೇ ಅಂತ ಹೇಳಿಕ್ ಹೊರಟಿದೆ ಅಂತ ಅವರ ತಲೆಯಲ್ಲಿ. ಆದ್ರಿಂದ ಒಂದು ತಲೆಯಲ್ಲಿ ಮುಖ್ಯವಾಗಿ ಒಂದು ವಿಷಯ ಇಟ್ಕೊಂಡಿರ್ತೀವಿ, ಏನೇ ಆದ್ರೂ ಕೊನೆಗೆ ಅದಕ್ಕೆ ಲಿಂಕ್ ಕೊಡ್ಬೇಕು. ಅದಕ್ಕೆ ಲಿಂಕ್ ಕೊಟ್ರೆ ಅವನ ವಕ್ತೃ ತಾತ್ಪರ್ಯ ಅಲ್ಲಿದೆ ಅಂತ. ಮಾತನಾಡ್ಬೇಕಾದ್ರೆ ಒಂದು ವಿಷಯ ಶುರು ಮಾಡ್ತಾರ ಒಬ್ರು, ಮಾಡ್ತಾ ಅವ್ರು ಯಾವಾಗಲೂ ಪದೇ ಪದೇ ಕೊನೆಗೆ ಬರೋದು ಅಲ್ಲಿಗೆ, ಆ ವಿಷಯಕ್ಕೆ ಬರ್ಬೇಕು. ಅದು ಮುಖ್ಯ, ಅವ್ರ ದೃಷ್ಟಿ ಏನು ಅಂತ ಗೊತ್ತಾಗ್ಬೇಕು. ಹಾಗೆ ವೇದ ಎಲ್ಲ ಮೊದಲು ಅಗ್ನಿಮೀಳೆ ಪುರೋಹಿತಂ ಶುರುವಾಯ್ತು, ಅಗ್ನಿಯನ್ನ ಸ್ತೋತ್ರ ಮಾಡೋ ತರ ವೇದ ಮಂತ್ರಗಳು ಶುರುವಾಗತ್ತೆ. ಆದ್ರೆ ಅದ್ವೈತ ದರ್ಶನದವ್ರಿಗೆ ಅಗ್ನಿಮೀಳೆ ಪುರೋಹಿತಂ ಅಂತೆಲ್ಲ ಮಂತ್ರ ಓದ್ರೆ ಅವ್ರಿಗೆ ಅದು ಮುಖ್ಯ ಅಲ್ಲ, ಅಗ್ನಿ ಸ್ತೋತ್ರ ಮಾಡೋದು ಮುಖ್ಯ ಅಲ್ಲ ಅಲ್ಲಿ. ಹಿಂಗೆ ಓದ್ತಾ ಋಗ್ವೇದ ಯಜುರ್ವೇದ ಎಷ್ಟೋ ಹೋಮಗಳನ್ನ ಹೇಳ್ತಾರೆ, ಯಾಗಗಳನ್ನ ಹೇಳ್ತಾರೆ, ಎಷ್ಟೆಷ್ಟೋ ಕಾರ್ಯಗಳನ್ನ ಹೇಳ್ತಾರೆ, ದೇವತೆಗಳ ಸ್ತೋತ್ರ ಮಾಡೋದು ಬೇಕಾದಷ್ಟು ಮಂತ್ರಗಳಿದೆ. ಇಷ್ಟೆಲ್ಲ ಇದ್ರು ಸಮಗ್ರ ವೇದ ರಾಶಿ ಏನ್ ಹೇಳ್ತಾ ಇದೆ, ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾ ಇದೆ ಅಂತ ಅವರ ಮುಖ್ಯ
ಅಷ್ಟು ಒಂದ್ ಪುಸ್ತಕ ಕೊಟ್ರು, ಅಷ್ಟು ರಾಶಿ ಇದೆ ವೇದ, ಹೇಳೋದು ಇದೇ ವಿಷಯ, ಏನೇ ಆಗ್ಲಿ ಕೊನೆಗೆ ಇದಕ್ಕೆ ಲಿಂಕು ತಂದ್ರೆ ನಿಜವಾಗಿ ಸಾರ್ಥಕ ಅಂತ ಅವ್ರು ನಿಲ್ಲಿಸ್ತಾರೆ. ನಾವೇನ್ ಮಾಡ್ತೀವಿ, ನಮ್ದು ಇನ್ನೊಂದ್ ತರ ನಮ್ಮ ವಿಷಯ. ದ್ವೈತ ಸಿದ್ಧಾಂತ ಅನುಸರಿಸಲು ಏನ್ ಮಾಡ್ತೀವಿ, ಆಚಾರ್ಯರ ಕೊಡುಗೆ ಏನಂದ್ರೆ ಅಗ್ನಿ ಮೀಳೆ ಪುರೋಹಿತ, ಅಗ್ನಿಯ ಸ್ತೋತ್ರ ಮಾಡ್ತಾರ ನಿಜ. ಅಗ್ನಿಯ ಸ್ತೋತ್ರ ಮಾಡೋದಂದ್ರೆ ಅಗ್ನಿಯ ಒಳಗಡೆ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣ ಒಳಗಡೆ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದೆ. ಎಲ್ಲಾ ಶಬ್ದಗಳು ಆ ಭಗವಂತನನ್ನೇ ಹೇಳ್ತಾ ಇದೆ, ಸಮಗ್ರ ವೇದರಾಶಿ. ಇದು ಆಚಾರ್ಯರ ದೃಷ್ಟಿ. ಈ ದೃಷ್ಟಿ ಇಟ್ಕೊಂಡು ಯಾವುದೇ ವೇದ ಮಂತ್ರ ಕೊಟ್ರು ಅದು ಭಗವಂತನ ಹೇಳ್ತಾ ಇದೆ ಅಂತ ನಮ್ಮ ಆಚಾರ್ಯ ಹೇಳೋದು. ಆದ್ರೆ ಜೀವ ಬೇರೆ ಪರಮಾತ್ಮ ಬೇರೆ ಅಂತಾನೆ ಹೇಳೋದು. ಹಾಗಿದ್ದಾಗ ಮಾತ್ರ ನಾವು ಅವನ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು ಅಂತ ಇಷ್ಟು ದೃಷ್ಟಿ ಇಟ್ಕೊಂಡು ಸಮಗ್ರ ವೇದರಾಶಿಗಳನ್ನ ನೋಡ್ತಾರೆ ಮಧ್ವಾಚಾರ್ಯರು. ಆದ್ರೆ ಅದ್ವೈತ ದರ್ಶನದವ್ರು ಏನ್ ಮಾಡ್ತಾರೆ, ಅವರ ದೃಷ್ಟಿಕೋನವೇ ಬೇರೆ. ಅವ್ರು ಯಾವುದೇ ಸೂತ್ರ, ಬ್ರಹ್ಮಸೂತ್ರ ತೆಗಿರಿ, ಯಾವುದೇ ವೇದ ತೆಗಿರಿ, ಕೊನೆಗೆ ಲಿಂಕ್ ಎಲ್ಲಿ ಕೊಡ್ಬೇಕು ಅಂದ್ರೆ ಅದು ಜೀವ ಬ್ರಹ್ಮ ಒಂದೇ ಅನ್ನೋದಕ್ಕೆ ಲಿಂಕ್ ಕೊಡ್ಬೇಕು. ಪ್ರಕೃತ ಜಯತೀರ್ಥರ ಹೇಳ್ತಾರೆ ಮೊದಲನೇ ವಾಕ್ಯ, ಅತ್ರ ಯತ ಜೀವ ಬ್ರಹ್ಮಣೋ ರೇಕತ್ವಂ ಪರೇಣ ವರ್ಣಿತಂ. ಬೇರೆ ಅವನು ಪರ, ಇನ್ನೊಬ್ಬ ಮತದವನು ತಾನು ಜೀವ ಬ್ರಹ್ಮ ಇಬ್ಬರು ಒಂದೇ ಅಂತ ಈ 3 ಅಧಿಕರಣಗಳಿಗೆ, ಇಲ್ಲಿ ಬರೋ ಸೂತ್ರಗಳಿಗೆಲ್ಲ ಅರ್ಥ ಮಾಡಿದಾನೆ. ಆದ್ರೆ ಅದು ಸೂತ್ರ ಅಕ್ಷರ ಅಪ್ರತೀತಂ. ನಿಜವಾಗಿ ಸೂತ್ರಗಳನ್ನ ಗಮನಿಸಿದ್ರೆ ಜೀವ ಬ್ರಹ್ಮ ಒಂದೇ ಅಂತ ಯಾವ ಸೂತ್ರನೂ ಹೇಳ್ತಾ ಇಲ್ಲ. ಜೊತೆಗೆ ತದ್ವಿರುದ್ಧ ಮತ್ತೆ ಸೂತ್ರನೇ ನೀವು ರೀತಿ ಅರ್ಥ ಮಾಡಿದ ಜೀವ ಬ್ರಹ್ಮ ಒಂದೇ ಅಂತ, ಈ ಸೂತ್ರದ ವಿರೋಧ ನೀವ್ ಹೇಳೋ ವಿಷಯಕ್ಕೆ ಬರುತ್ತೆ. ಅದನ್ನ ಉಪೇಕ್ಷಣೀಯಂ, ಅದನ್ನ ಬಗ್ಗೆ ಉಪೇಕ್ಷೆ ಮಾಡ್ಬಿಡಿ, ಅದು ಬೇಡ ನಮ್ಗೆ, ಉಪೇಕ್ಷೆ ಮಾಡಿ ಅಂತ ತಿಳಿಸ್ಲಿಕ್ಕೋಸ್ಕರ ಅವ್ರ ಖಂಡನೆ ಮಾಡಲ್ಲ ಇಲ್ಲಿ ಆಚಾರ್ಯರು. ಅವರು ಅಪವ್ಯಾಖ್ಯಾನ ನಿರಾಕರಣೆ ಮಾಡ್ಲಿಕ್ಕೆ ಹೇಳ್ಬೇಕು. ಈಗ ಸಂಧ್ಯಾಧಿಕರಣದಲ್ಲಿ ಹೇಳಿದ್ರು ಅದ್ವೈತ ದರ್ಶನದವರು ಹೇಗೆ ಕನಸಿನ ಬಗ್ಗೆ ಹೇಳ್ತಾರೆ, ಅದರ ಖಂಡನೆ ಹೇಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ರು. ಇಲ್ಲಿ ಆಚಾರ್ಯರು ಇದನ್ನ ಏನ್ ಖಂಡನೆ ಮಾಡೋದು, ಇದನ್ನ ಉಪೇಕ್ಷೆ ಮಾಡೋದೇ ವಾಸಿ ಅಂತ. ಈಗ ಕೆಲವರೆಲ್ಲ ನಮ್ಮನ್ನ ಬೈಕೊಳ್ತಾ ಇದ್ರೆ ನಾವು ಉಪೇಕ್ಷೆ ಮಾಡೋದ್ ವಾಸಿ, ಅವ್ರ ಮುಂದೆ ಹೋಗಿ ಮಾತಾಡಿ ಸಮರ್ಥನೆ ಮಾಡೋದಲ್ಲ, ಅವ್ರ ಜೊತೆ ಜಗಳಾಡಿ ಉಪೇಕ್ಷೆ ಮಾಡ್ಬಿಡ್ಬೇಕು ಅಂತ. ಆ ತರ ಇಲ್ಲಿ ಇವ್ರು ಏನೋ ಸೂತ್ರಕ್ಕೆ ಗೊತ್ತಿಲ್ಲದೆ ಇರೋ ಅರ್ಥ, ಅದು ತೋರೋದೇ ಇಲ್ಲ ಅರ್ಥ, ಸುಮ್ನೆ ಅರ್ಥ ಬರೆಯೋದು. ಆ ಸೂತ್ರ ನೋಡಿದ್ರೆ ಎಂತವನಿಗೂ ಅರ್ಥ ಆಗತ್ತೆ, ಇದು ಸರಿ ಇಲ್ಲ ಇವ್ರ ಅರ್ಥ ಬರ್ದಿದ್ದು ಅಂತ. ಅಂತದ್ರಲ್ಲಿ ಇವ್ರು ಖಂಡನೆ ಮಾಡೋದು ಯಾಕೆ, ಸುಮ್ನೆ ಚೆನ್ನಾಗಿರೋ ಅರ್ಥ, ನಮ್ಮ ಸಿದ್ಧಾಂತದಲ್ಲಿ ಏನಿದೆ ಚೆನ್ನಾಗಿರೋ ಅರ್ಥ ಅದನ್ನ ಮಾತ್ರ ಹೇಳ್ಬಿಡೋಣ ಅಂತ ಆಚಾರ್ಯರು ಅಷ್ಟೇ ಹೇಳಿದ್ದಾರೆ ಅಂತ ಬರೀತಾರೆ ಜಯತೀರ್ಥರು. ಹಾಗಾದ್ರೆ ಅದರ ಖಂಡನೆ ಎಲ್ಲ ನಾವು ತಿಳ್ಕೊಳ್ಬೇಕು. ಅದನ್ನ ನಾವು ಈ ಟಿಪ್ಪಣಿಯ ವಾಕ್ಯಗಳಲ್ಲಿ ನಾವು ಗಮನಿಸ್ಬೋದು. ಪ್ರಕೃತ ಈ ಶ್ಲೋಕಕ್ಕೆ ಬರೋಣ. ಈಗ ಈ ಶ್ಲೋಕವನ್ನ ಹೇಳ್ಕೊಡ್ತೇನೆ. ಇದು ಸ್ವಲ್ಪ ಒಂದು ಪಾದ ಮುಂದಕ್ಕಿದೆ ಈ ಶ್ಲೋಕದಲ್ಲಿ, ಅದು ಮುಂದಿನ ಅಧಿಕರಣಕ್ಕೆ ಹೋಗುತ್ತೆ. ಇಲ್ಲಿ 3 ಲೈನ್ ಕೊಟ್ಟಿದ್ದಾರೆ, 4ನೇ ಲೈನು ಮುಂದಕ್ಕೆ ಬರುತ್ತೆ. ಅದರಿಂದ ಅಲ್ಲನ್ನು ಗಮನಿಸಿ. 4ನೇ ಸುಧಾ ಮೂಲದಲ್ಲಿ ಇದೆ, ಸುಷುಪ್ತಿ ಬೋಧ ಮೋಹಾಂಶ್ಚ ಸುಷುಪ್ತಿ ಬೋಧ ಮೋಹಾಂಶ್ಚ ಸ್ವವಶಸ್ತದ್ವಶಂ ಸದಾ ಸ್ವವಶಸ್ತದ್ವಶಂ ಸದಾ ಜೀವಂ ನಯತಿ ಜೀವೇಶೋ ಜೀವಂ ನಯತಿ ಜೀವೇಶೋ. ಇದಾದ್ಮೇಲೆ ಮುಂದಿನ ಮೂಲ ಸುಧಾ ಮೂಲದಲ್ಲಿದೆ, ನಾನ್ಯಃ ಕರ್ತಾಸ್ಯ ಕಶ್ಚನ ನಾನ್ಯಃ ಕರ್ತಾಸ್ಯ ಕಶ್ಚನ ಸುಷುಪ್ತಿ ಬೋಧ ಮೋಹಾಂಶ್ಚ ಸ್ವವಶಸ್ತದ್ವಶಂ ಸದಾ ಜೀವಂ ನಯತಿ ಜೀವೇಶೋ ನಾನ್ಯಃ ಕರ್ತಾಸ್ಯ ಕಶ್ಚನ. ಇಲ್ಲಿ ಸುಷುಪ್ತಿ ಅಂತ ಗಾಢನಿದ್ರೆ, ಬೋಧ ಅಂದ್ರೆ ಎಚ್ಚರ, ಮೋಹ ಅಂದ್ರೆ ಇದೆಲ್ಲ ಯಾರಿಂದ ಬರೋದು ನಮ್ಗೆ? ಜೀವೇಶ ಜೀವಂ ನಯತಿ. ಜೀವೇಶ ಅಂದ್ರೆ ಜೀವನಿಗೆ, ಈಶ ಸ್ವಾಮಿ ಅಂದ್ರೆ ಪರಮಾತ್ಮನೇ ತಾನೇ ಜೀವಂ ನಯತಿ, ಜೀವನಿಗೆ ಇಂತಿಂತ ಅವಸ್ಥೆಗಳನ್ನ ತಾನೇ ಕೊಡ್ತಾನೆ. ಹಾಗಾದ್ರೆ ಎಚ್ಚರದ ಅವಸ್ಥೆ ಅವನ ಅಧೀನವೇ. ಮತ್ತೆ ಎಚ್ಚರ ಆಗ್ಬೇಕು ಅಂದ್ರೆ ನಮ್ಗೆ ಭಗವಂತನ ಅನುಗ್ರಹ ಬೇಕು ಅಂತ. ಮೂರ್ಛೆಗೆ ತಲುಪಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹನೇ, ಇನ್ನು ಅವನ ಇಚ್ಛೆನೆ ಬೇಕು. ಗಾಢನಿದ್ರೆ ತಲುಪಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹನೇ. ಕನಸು ಬೀಳ್ಬೇಕು ಅದಕ್ಕೂ ಭಗವಂತನೇ. ಅಂದ್ರೆ ಭಗವಂತನ ಬಗ್ಗೆ ನಮ್ಗೆ ಭಕ್ತಿ ಬರ್ಬೇಕು. ಈ ಪಾದಕ್ಕೆ ಭಕ್ತಿ ಪಾದ ಅಂತ ಹೆಸರು. ಅದಕ್ಕೆ ಇದರಲ್ಲಿ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಇದುವರೆಗೂ ಸಂಧ್ಯಾಧಿಕರಣದಲ್ಲಿ ಹೇಳಿದ ಒಂದೇ ಒಂದು ಮಹಿಮೆ ಯಾವುದು? ಸ್ವಪ್ನಾವಸ್ಥಾ ಪ್ರವರ್ತಕತ್ವ.
ನಮ್ಮ ಕನಸಿನ ಅವಸ್ಥೆ ಏನಿದೆ ಆ ಅವಸ್ಥೆಯನ್ನ ಬರೋ ತರ ಮಾಡೋದೇ ಆ ಪರಮಾತ್ಮ. ಇದು ಒಂದು ದೊಡ್ಡ ಮಹಿಮೆ. ಯಾಕಂದ್ರೆ ಕನಸು ಅಂದ್ರೆ ನಮಗೆ ಚಿತ್ರ ಬರುತ್ತೆ, ಎಷ್ಟು ದೀರ್ಘವಾಗಿ ವಿಚಾರ ಮಾಡಿದ್ದಾರೆ ಸಂಧ್ಯಾಧಿಕರಣದಲ್ಲಿ. ಅಂಥ ಸ್ವಪ್ನಾವಸ್ಥೆಗೆ ಭಗವಂತ ಕಾರಣ, ಮೂಲ. ಇನ್ನು ಒಂದು ಮಹಿಮೆ ತಿಳ್ಕೊಂಡ್ವಿ, ಸ್ವಪ್ನಾವಸ್ಥಾ ಪ್ರವರ್ತಕತ್ವ ಅಂತ ಒಂದು ಮಹಿಮೆ ಭಗವಂತಂದು. ಇನ್ನೊಂದು ಮಹಿಮೆ ಏನು? ಸುಷುಪ್ತ್ಯವಸ್ಥಾ ಪ್ರವರ್ತಕತ್ವ, ಎರಡನೇ ಭಗವಂತನ ಮಹಿಮೆ. ಅಂದ್ರೆ ಗಾಢ ನಿದ್ರಾವಸ್ಥೆಯನ್ನ ತಲುಪಿಸೋನು ಅವನು, ಎರಡನೇದು. ಓ, ಗಾಢ ನಿದ್ರೆ ಬರ್ಬೇಕು ಅಂದ್ರೆ ಅವನೇ ನಮಗ್ ಕಾರಣ. ಆಯ್ತು, ಗಾಢ ನಿದ್ರೆ ಬರ್ಬೇಕು. ಇವತ್ತಿನ ದಿವಸ ನಮ್ಗೆ ನಿದ್ರೆನೇ ಇಲ್ಲ, ಗಾಢ ನಿದ್ರೆ. ಆ ರೀತಿ ನಿದ್ರೆಯಿಂದ ಎಚ್ಚರ ಆಗ್ತಾ ಇರುತ್ತೆ, ಕೆಲವು ಜಾಸ್ತಿ ನಿದ್ರೆನೇ ಬರ್ತಾ ಇರಲ್ಲ, ಬೇಗ ಬೇಗ ಎಚ್ಚರ ಆಗುತ್ತೆ. ಗಾಢ ನಿದ್ರೆ ಬರ್ಲಿಕ್ಕೆ ಪ್ರಯತ್ನ ಪಡೋ ಅವಶ್ಯಕತೆ ಇದೆ. ಅದಕ್ಕೆ ಭಗವಂತ ಗಾಢ ನಿದ್ರಾವಸ್ಥೆಗೆ ಪ್ರವರ್ತಕ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಇದ್ರೆ ಅವನ ಅನುಗ್ರಹ. ಇನ್ನು ಬೋಧ, ಎಚ್ಚರ. ಎಚ್ಚರ ಆಗೋದು ಅಷ್ಟೇ ಮುಖ್ಯ. ಮಲಗದಾದ್ಮೇಲೆ ಎಚ್ಚರನೇ ಆಗದೆ ಇದ್ರೆ ಅವನ ಕತೆ ಗೋವಿಂದ. ಮಲಗದ ಮೇಲೆ ಎಚ್ಚರ ಆಗಬೇಕಲ್ಲ. ಎಚ್ಚರ ಆಗ್ಲಿಕ್ಕೆ ಬೋಧಾವಸ್ಥಾ ಪ್ರವರ್ತಕತ್ವ, ಎಚ್ಚರ ಆಗುವಂತ ಅಂದ್ರೆ ಜಾಗೃತ್ ಕಾಲದ ಅವಸ್ಥೆ ಏನಿದೆ ಆ ಅವಸ್ಥೆಯನ್ನ ನೀನೇ ಸೃಷ್ಟಿ ಮಾಡೋನು, ನಮ್ಗೆ ಅನುಗ್ರಹ ಮಾಡು ಅನ್ನೋ ರೀತಿಯಲ್ಲಿ ಆ ಭಗವಂತನ ಮತ್ತೊಂದು ಮಹಿಮೆ. ಮೂರ್ಛಾವಸ್ಥಾ ಪ್ರವರ್ತಕತ್ವ, ಮೂರ್ಛೆ ತಲುಪಲಿಕ್ಕೆ ಬೇಕಾದ ಅನುಗ್ರಹವನ್ನು ಅವನೇ ಮಾಡೋದು. ಆ ಮೂರ್ಛೆ ನಮಗೆ ಬರಬಾರದು. ಆ ಮೂರ್ಛೆಯನ್ನ ಯಾವುದೋ ರೋಗದಿಂದ ಮೂರ್ಛೆ ಬಂದಿರುತ್ತೆ, ಅಂತ ಮೂರ್ಛೆ ಬರ್ದೇ ಇರೋದಕ್ಕೆ ಆ ಭಗವಂತನನ್ನ ಪ್ರಾರ್ಥನೆ ಮಾಡೋದು. ಮತ್ತೊಮ್ಮೆ ಆ ರೀತಿಯ ಮೋಹಾವಸ್ಥೆಗೆ ತಲುಪದೇ ಇರುವಂತೆ ಮಾಡುವಂತ. ಅಂತೂ ಸುಷುಪ್ತ್ಯವಸ್ಥಾ ಪ್ರವರ್ತಕತ್ವ, ಬೋಧಾವಸ್ಥಾ ಪ್ರವರ್ತಕತ್ವ, ಮೋಹಾವಸ್ಥಾ ಪ್ರವರ್ತಕತ್ವ, ಸ್ವಪ್ನ ಅವಸ್ಥಾ ಪ್ರವರ್ತಕತ್ವ, 4 ಮಹಿಮೆಯನ್ನ ಇಲ್ಲಿವರೆಗೂ ಭಗವಂತನ ಬಗ್ಗೆ ಹೇಳಿದ್ರು. ಹಾಗಾದ್ರೆ ಜೀವ ತಾನು ಬದುಕಿದ್ದಾಗ ಈ 4 ಅವಸ್ಥೆ ಇರುತ್ತೆ ಜೀವನಿಗೆ. ಹಾಗಾದ್ರೆ ಎಲ್ಲಾ ಸಂದರ್ಭದಲ್ಲೂ ಪರಮಾತ್ಮ ಬೇಕು ಅಂದ್ರೆ ನಿಜವಾಗಿ ಅವನಲ್ಲಿ ನಾವು ಭಕ್ತಿ ಮಾಡ್ಲೇಬೇಕು. ಅಂತ ಭಕ್ತಿಯನ್ನ ತರಿಸ್ಲಿಕ್ಕಾಗಿ ಈ ಭಕ್ತಿ ಪಾದದಲ್ಲಿ ಈ ಮಹಿಮೆಗಳನ್ನ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಇದೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಸ್ವವಶಃ ತದ್ವಶಂಸದ, ಈ ಎಲ್ಲಾ ಅವಸ್ಥೆ ಸ್ವವಶ ಅಂದ್ರೆ ಭಗವಂತನ ವಶ ಇದು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಗಾಢ ನಿದ್ರೆ ಬರೋದು ಯಾವಾಗ, ಎಚ್ಚರ ಆಗೋದು ಯಾವಾಗ, ಮೂರ್ಛೆ ತಪ್ಪೋದು ಯಾವಾಗ ಅನ್ನೋದಕ್ಕೆ ಒಂದು ಮಾತನ್ನ ಹೇಳ್ತಾರೆ. ಚೆನ್ನಾಗಿ ಹೇಳಿದ್ದಾರೆ. ಇದನ್ನ ನೀವು ಯಾದುಪತ್ಯ ಟಿಪ್ಪಣಿಯನ್ನು ಗಮನಿಸಿ. ಯಾದುಪತ್ಯ ಟಿಪ್ಪಣಿಯಲ್ಲಿ ಕೊನೆಗೆ ಬನ್ನಿ, ಕೊನೆಗಿದೆ ಅದು, ಕೊನೆಯ 4 ಲೈನನ್ನು ಗಮನಿಸಿ. ಅಲ್ಲಿ ಕಾರಣ 3ನೇ ಲೈನಕ್ಕೆ ಬಂದ್ರೆ ಸಿಗತ್ತೆ ನಿಮ್ಗೆ. ಫಸ್ಟ್, ಸುಪ್ತಿ ಕಾರಣಸ್ಯ ಶ್ರಮಾದೇಹೆ. ತುಂಬಾ ಗಾಢ ನಿದ್ದೆ ಬರ್ಬೇಕು ಅಂದ್ರೆ ಬೆಳಗ್ಗೆ ಅಂದ್ರೆ ರಾತ್ರಿ ಚೆನ್ನಾಗಿ ಓಡಾಡಿರ್ಬೇಕು, ಶ್ರಮ ಆಗಿರ್ಬೇಕು, ಚೆನ್ನಾಗಿ ಆಯಾಸ ಆಗಿರ್ಬೇಕು. ಒಂದ್ 10 ತುಂಬಾ ನಡೆದು ಬಿಟ್ರೆ, ಶ್ರಮ ಆಗಿದ್ರೆ ಮನೆಗ್ ಬಂದು ಸ್ವಲ್ಪ ಕಣ್ಣು ಹಿಂಗ್ ಮಲಗಿದ್ರೆ ಸಾಕು, ತಕ್ಷಣ ನಿದ್ದೆ ಬಂದ್ಬಿಡತ್ತೆ. ಯಾಕೆ? ಗಾಢ ನಿದ್ರೆ ಬರೋದಕ್ ಪರಮಾತ್ಮ ಬೇಕಾ? ಪರಮಾತ್ಮ ಬೇಕಾಗಿಲ್ಲ. ನಾವು ಶ್ರಮ ಪಟ್ಟಿದ್ರೆ ಸಾಕು. ಬೆಳಗ್ಗೆ ಒಂದಿಷ್ಟು ಕೆಲಸ ಮಾಡಿದ್ರೆ ಆ ಶ್ರಮ ತಾನೇ ನಿದ್ರೆ ಬರೋ ಹಾಗೆ ಮಾಡ್ಬಿಡತ್ತೆ ಗಾಢ ನಿದ್ರೆಯನ್ನ. ಆಮೇಲೆ ಯಾರೇ ಎಬ್ಸಿದ್ರೆ ಎಚ್ಚರ ಆಗಲ್ಲ. ಹಾಗಾದ್ರೆ ಸುಷುಪ್ತ್ಯವಸ್ಥೆಗೆ ಯಾರು ಕಾರಣ ಅಂದ್ರೆ ಪರಮಾತ್ಮ ಅಲ್ಲ, ನಾವು ಮಾಡೋ ಶ್ರಮ ಕಾರಣ ಅಂತ ಈ ರೀತಿ ಶ್ರಮಕ್ಕೆ ಮಹತ್ವ ಕೊಟ್ಟರು. ಇನ್ನು ಎಚ್ಚರ ಆಗ್ಲಿಕ್ಕೆ ಪರಮಾತ್ಮ ಬೇಕಾ? ಅಯ್ಯೋ ಬೇಕಾಗಿಲ್ಲ, ಅಲಾರಾಮ್ ಇದೆಯಲ್ಲ, ಅಲಾರಾಮ್ ಇದ್ರೆ ಎಚ್ಚರ ಆಗುತ್ತೆ. ಜೋರಾಗಿ ಶಬ್ದ ಬಂತು, ಅದಕ್ಕಿಲ್ಲ ಅಲಾರಾಮ್ ಅಂತ ಬರೀಲಿಲ್ಲ. ಇಲ್ಲೇನ್ ಬರೀತಾರೆ ಅಂದ್ರೆ ಭೇರಿ ತಾಡನಾದೇಹೆ, ನಗಾರಿ. ದೇವ್ರ ಪೂಜೆ ಆಗ್ತಾ ಇರುತ್ತೆ, ನಗಾರಿ ಜೋರಾಗಿ ಬಾರಿಸ್ತಾ ಇರ್ತಾರೆ. ಆ ನಗಾರಿ ಬೆಳಗಿನ ಜಾವದಲ್ಲಿ ಬಾರಿಸ್ತಾ ಇದ್ರೆ ಎಂತವ್ರಿಗೂ ಎಚ್ಚರ ಆಗೇ ಆಗತ್ತೆ. ಜೋರಾಗಿ ಗಂಟೆ ಶಬ್ದ ಕೇಳಿದ್ರೆ ಎಚ್ಚರ ಆಗೇ ಆಗತ್ತೆ. ಹಾಗಾದ್ರೆ ಎಚ್ಚರ ಆಗ್ಲಿಕ್ಕೆ ಪರಮಾತ್ಮನ ಅವಶ್ಯಕತೆ ಇಲ್ಲ. ಇದು ಮೂರ್ಛೆ ತಪ್ಪಬೇಕು ಅಂದ್ರೆ ತಲೆಗೊಂದು ಹೊಡಿಬೇಕು ಯಾರು ಬಂದು. ತಲೆಗೆ ಹೊಡೆದ್ರೆ ಅವ್ನು ಮೂರ್ಛೆ ಸಹಜವಾಗೇ ತಪ್ತಾನೆ, ಅದಕ್ ಭಗವಂತ ಏನು ಬೇಕಾಗಿಲ್ಲ. ಮತ್ತೆ ಮುಸಲ ತಾಡನ ಅಂತ ಹೇಳ್ತಾರೆ, ಆಯುಧ ತಗೊಂಡು ಹೊಡೆದ್ರೆ ಅವ್ನ್ ತಲೆಗೆ, ಕೋಲ್ ತಗೊಂಡು ಹೊಡೆದ್ರೆ ಅವ್ನ್ ಮೂರ್ಛೆ ತಪ್ಪೇ ತಪ್ತಾನೆ. ಕಳ್ಳ ಕದಿಬೇಕು, ಇವ್ ನಿಂತಿದ್ದ, ಹಿಂದ್ ಬಂದು ಹೊಡೆದ ಕೋಲಿಂದ, ಸಹಜವಾಗಿ ಮೂರ್ಛೆ ತಪ್ತ. ಇದಕ್ಕೆ ಯಾಕೆ ಭಗವಂತ ಆಗ್ಬೇಕು? ಹಾಗಾದ್ರೆ ಮೂರ್ಛಾವಸ್ಥೆಗೆ ಭಗವಂತ ಬೇಡ, ಈ ಕಡೆ ಗಾಢ ನಿದ್ರೆಗೆ ಭಗವಂತ ಬೇಕಾಗಿಲ್ಲ, ಇನ್ನು ಎಚ್ಚರ ಆಗ್ಲಿಕ್ಕೂ ಭಗವಂತ ಬೇಕಾಗಿಲ್ಲ. ಆದ್ರಿಂದ ನೀವೇನೋ 3 ಅವಸ್ಥೆಗೂ ಭಗವಂತ ಬೇಕು, ಅವನ ಮೇಲೆ ಭಕ್ತಿ ಮಾಡ್ಬೇಕು, ಹಾಗೆ ಹೀಗೆ ಅಂತ ಯಾಕೆ ಹೇಳ್ತಾ ಇದೀರಿ ಅಂತ ಒಂದು ಪ್ರಶ್ನೆಯನ್ನ ಮುಂದೆ ಇಡ್ತಾರೆ. ಈ ಪ್ರಶ್ನೆಗೆ ಏನು ಉತ್ತರ ಅಂತ ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ಸಂಖ್ಯಾಧಿಕಾರಿಗಳಲ್ಲಿ 3 ಸೂತ್ರ 4 ಸೂತ್ರ ಬರುತ್ತೆ. ಪರಾಧಿತ್ಯಾಧಿಕರಣ ಅಂತ ಬರುತ್ತೆ, ಆಮೇಲೆ ದೇಹ ಯೋಗಾಧಿಕರಣ ಅಂತ ಬರುತ್ತೆ, ಆಮೇಲೆ ತಥಾ ಭಾವಾದಿ ಅಧಿಕರಣ ಅಂತ ಬರುತ್ತೆ, ಪ್ರಬೋಧಾದಿ ಅಧಿಕರಣ ಅಂತ ಬರುತ್ತೆ. ನೀವು ಸುಷ್ಮ ಬರಲು
ಏನ್ ಹೇಳಿ, ಏನ್ ಯಾವ ಚಲ್ಲ ಸಮಯ ಬಂದಿರಲ್ಲೇನು? ಅதாவது ನಾನು ಬ್ರಹ್ಮಸೂತ್ರನಾಗ ಅಧಿಕರಣ ಬರ್ಕೊಂಡಿದ್ದೇನೆ, ಸರಿ ಒಂದು ಸರಿ ಲಿಸ್ಟ್ ಬರ್ಕೊಂಡಿದ್ದೇನೆ. ಅದ್ರಲ್ಲಿ ಸಂಧ್ಯಾಧಿಕರಣ ಬರ್ತೆ, ನಿವಾರಣ ಬರ್ತೆ, ಅದು ಬಂದು 4 ಸೂತ್ರ ಬರ್ತೆ, ಆಮೇಲೆ ಪರಾದಿತ್ಯಾದ ಅಧಿಕರಣ ಬರ್ತೆ, ಆಮೇಲೆ ದೇಹ ಯೋಗ ಅಧಿಕರಣ ಅಂತ ಬರ್ತೆ ಒಂದು. ಹೌದು. ಅದೇ ನೀವು ಹೇಳೋದು ಅದು ದೇಹ ಅಧಿಕರಣ. ಯೋಗ ಅಧಿಕರಣ ಅದು ವ್ಯತ್ಯಾಸ ಇದೆ ಇಲ್ಲಿ. ಅದೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಲ್ಲಾ ಅವಸ್ಥೆಗಳ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅಂದ್ರೆ ಹಾ ಸ್ವಪ್ನಾವಸ್ಥೆ ಆಮೇಲೆ ಸುಷುಪ್ತಿ ಎಲ್ಲ ಅವಸ್ಥೆಗಳು ಆದ್ರಿಂದ ಒಂದೇ ಕಡೆ ಹೇಳ್ತಾ ಇದಾರೆ ಇಲ್ಲಿ ಅನುವ್ಯಾಖ್ಯಾನ. ಹಾ ಅದೆಲ್ಲ ಆಮೇಲೆ ಅವಸ್ಥೆ ಅಂದ್ರೆ ಸದಾಭಾವ. ಶ್ಲೋಕದಲ್ಲಿ ಹೌದು, ಬ್ರಹ್ಮಸೂತ್ರದಲ್ಲಿ ಯಾವ ಕ್ರಮ ಇರುತ್ತಲ್ಲ, ವೇದವ್ಯಾಸರು ಅನುಸರಿಸಿದ ಕ್ರಮ, ಆ ಕ್ರಮವನ್ನ ಹಾ ಇವ್ರು ಬಿಡ್ತಾರೆ. ಎಷ್ಟೋ ಸರಿ ಮಧ್ವಾಚಾರ್ಯರು ಬೇರೆ ತರ ಕ್ರಮ ಹೇಳ್ತಾರೆ. ಆ ಬೇರೆ ಓಹೋ ತರ ಕ್ರಮ ಹೇಳಿ ಅದಕ್ಕೆ ಕಾರಣವನ್ನು ಕೂಡ ಕೊಡ್ತಾರೆ, ಯಾಕೆ ಈ ಕ್ರಮವನ್ನ ಓಹೋ. ಅನುಸರಿಸಿದೆ ಅಂತ. ಇದು ಹ್ಮ್ ನಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ, ಈ ಮುಂದಿನ ಅಧಿಕರಣ ಒಂದಿದೆ, ಈ ಅಧಿಕರಣ ಮುಗಿದು ಪಾಠ ಆಗತ್ತೆ ಮುಂದೆ, ಅಲ್ಲಿ ಅದಕ್ಕೆ ಹ್ಮ್ ಉತ್ತರ 5ನೇ ಸುಧಾಮೂಲ ಇದೆ. 5ನೇ ಸುಧಾಮೂಲದಲ್ಲಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬರುತ್ತೆ. ಓಹೋ, ಬ್ರಹ್ಮಸೂತ್ರದಲ್ಲಿ ಬರೋದು ಅಧಿಕರಣವೇ ಇಲ್ಲಿ ಬರೋದಿಲ್ಲ. ಅಲ್ಲ, ಬರುತ್ತೆ ಅಂದ್ರೆ ವ್ಯತ್ಯಾಸ ಇರುತ್ತೆ, ಆರ್ಡರ್ ಅದೇ ಇರಲ್ಲ. ಆರ್ಡರ್, ಸರಿ ಸರ್, ಆರ್ಡರ್ ವ್ಯತ್ಯಾಸ, ಸರಿ ಆರ್ಡರ್ ಅದೇ ವ್ಯತ್ಯಾಸ ಗೊತ್ತಾಯ್ತು. ಯಾಕೆ ಅಂತ ಕಾರಣ ಕೊಡ್ತಾರೆ. ಸರಿ ಸರ್, ಸರಿ ಆಯ್ತು ಸರ್, ಸರಿ ಸರಿ ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹರೇನ್. ನಮಸ್ಕಾರ ಆಚಾರ್ಯ.